ಒಂದು ಎಮರ್ಜೆನ್ಸಿ ಬಂದರೆ ಒಂದು ಆ್ಯಂಬುಲೆನ್ಸು ಹೋಗೋದು ಹೇಗೆ? ಧೂಳು ಬಂದರೆ ಧೂಳಿಗೆ ಒಂದು ನೀರು ಹಾಕುವಂಥ ತಮೀಜ್ ಇವರಿಗಿಲ್ಲ. ಯಾರಿಗೆ ಹೇಳೋದು ನಾವು? ಆಟೋ ರಿಕ್ಷಾದವರ ಅವಸ್ಥೆ ನೋಡಿ, ಅಲ್ಲಿ ಹೊಟ್ಟೆಪಾಡಿಗೆ ದುಡಿಯೋರು ಅವರ ಮನೆ ಬಾಗಿಲನ್ನು ಬಂದಾಗದು ಒಂದು ಮಾಹಿತಿ ಆದರೂ ಕೊಡುವಂಥ ಒಂದು ಸೌಜನ್ಯ ಇಲ್ಲದಿದ್ದರೆ ಭಾರಿ ಕಷ್ಟ. ಕಾಂಕ್ರೀಟ್ ಹಾಕಿ ಅದಕ್ಕೆ ನೀರು ಹಾಕಲಿಲ್ಲ, ಖಾಲಿ ಕಾಂಕ್ರೀಟ್ ಹಾಕಿ ಹಾಗೆ ಬಿಟ್ಟು ಹೋಗಿದ್ದಾರೆ. ಆತ್ಮೀಯರೇ ನಮಸ್ಕಾರ, ಸುದ್ದಿ ನ್ಯೂಸಿಗೆ ಸ್ವಾಗತ. ಕಳೆದ ಹಲವಾರು ತಿಂಗಳುಗಳಿಂದ ಅಥವಾ ಸಮಯಗಳಿಂದ ಸುಳ್ಯದಲ್ಲಿ ಭಾರಿ ಒಂದು ಚರ್ಚೆಗೆ ಗ್ರಾಸವಾಗಿರುವಂಥ ಒಂದು ವಿಷಯವಾಗಿದೆ. ನಗರ ಪ್ರದೇಶದಲ್ಲಿರುವ ಪ್ರತಿಯೊಂದು ಜಾಗದಲ್ಲಿಯೂ ಕೂಡ ರಸ್ತೆಯ ಈ ಒಂದು ಅವ್ಯವಸ್ಥೆಯ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ. ಇದಕ್ಕೆ ಕಾರಣ ಏನೆಂಬುದರ ಬಗ್ಗೆ ಬನ್ನಿ ನಾವು ನಿಮಗೆ ತಿಳಿಸ್ತೀವಿ. ಯಾವ ವಿಷಯಕ್ಕೋಸ್ಕರ ಈ ಒಂದು ಚರ್ಚೆ ನಡೀತಾ ಇದೆ, ಕಳೆದ ನಗರ ಪಂಚಾಯಿತಿಯ 3-4 ಸಭೆಗಳಲ್ಲಿಯೂ ಕೂಡ ಪ್ರತಿಯೊಂದು ಸಭೆಯಲ್ಲಿಯೂ ಕೂಡ ಭಾರಿ ಚರ್ಚೆಗೆ ಗ್ರಾಸವಾದ ಒಂದು ವಿಷಯವೇ ಆಗಿತ್ತು ಈ ನಗರದ ರಸ್ತೆಯ ಬಗ್ಗೆ ಮತ್ತು ನೀರಿನ ಯೋಜನೆಗಾಗಿ. ಸುಳ್ಯ ನಗರದ ಜನತೆಗೆ ಕುಡಿಯುವ ನೀರಿನ ಯೋಜನೆ ಅಮೃತ್ 2.0 ಯೋಜನೆಯ ಒಂದು ಕಾಮಗಾರಿ ಕಳೆದ 1 ವರ್ಷಗಳಿಂದ ಸುಳ್ಯ ಭಾಗದಲ್ಲಿ ನಡೀತಾ ಇದ್ದು, ಈ ಒಂದು ಕಾಮಗಾರಿಯ ನಿಟ್ಟಿನಲ್ಲಿ ಸುಳ್ಯದ ಪ್ರತಿಯೊಂದು ರಸ್ತೆಗಳಲ್ಲಿ ಆಗಿರ್ಬೋದು, ಪ್ರತಿಯೊಂದು ವಾರ್ಡ್ಗಳಲ್ಲಾಗಿರ್ಬೋದು, ಇದಕ್ಕೆ ಬೇಕಾದ ನೀರಿನ ಯೋಜನೆಗೆ ಬೇಕಾದ ಪೈಪ್ಗಳ ಅಳವಡಿಕೆಗೋಸ್ಕರ ಚರಂಡಿಗಳನ್ನು ಅಥವಾ ಹೊಂಡಗಳನ್ನು ತೋಡುವಂತಹ ಕೆಲಸ ಕಾರ್ಯಗಳು ನಡೀತಾ ಇದೆ. ಈ ಒಂದು ನಿಟ್ಟಿನಲ್ಲಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಅಲ್ಲದೆ ಇತ್ತೀಚೆಗಷ್ಟೇ ನಿರ್ಮಾಣಗೊಂಡಿರುವಂತಹ ಸುಳ್ಯ ಭಾಗದ ಕಾಂಕ್ರೀಟ್ ರಸ್ತೆ ಆಗಿರ್ಬೋದು ಅಥವಾ ಡಾಮರೀಕರಣಗೊಂಡಂಥ ರಸ್ತೆ ಆಗಿರ್ಬೋದು, ಈ ರಸ್ತೆಯ ಮಧ್ಯಭಾಗದಲ್ಲಿ ಅಥವಾ ರಸ್ತೆಯ ಇಕ್ಕೆಲುಬುಗಳಲ್ಲಿ ಈ ಒಂದು ಬೃಹತ್ ಹೊಂಡಗಳನ್ನು ನಿರ್ಮಿಸುವ ಮೂಲಕ ಅದನ್ನು ಸರಿಯಾದ ರೀತಿಯಲ್ಲಿ ಮುಚ್ಚದೆ ಅದನ್ನು ಅದೇ ರೀತಿ ಮಣ್ಣು ಅಥವಾ ಕಲ್ಲುಗಳ ರಾಶಿಗಳನ್ನು ಅದರ ಮೇಲೆ ಹಾಗೆ ಬಿಟ್ಟು ಹೋಗುವ ಕಾರಣ ಬೇರೆ ಬೇರೆ ಸಮಸ್ಯೆಗಳಿಗೆ ಮತ್ತು ಇಲ್ಲಿ ನಡೆದಾಡುವಂತಹ ಪಾದಚಾರಿಗಳಾಗಿರ್ಬೋದು ಅಥವಾ ಇಲ್ಲಿ ಈ ರಸ್ತೆಯಲ್ಲಿ ಓಡಾಡುವಂಥ ವಾಹನ ಸವಾರರಿಗಾಗಿರ್ಬೋದು ಸಮಸ್ಯೆ ಆಗಿದೆ ಎಂಬ ಒಂದು ಆರೋಪಗಳು ಕೂಡ ಇತ್ತೀಚೆಗೆ ಬಹಳ ಕೇಳಿಬರುವಂಥ ವಿಷಯವಾಗಿದೆ. ಸರ್ ಹೇಳಿ ಸರ್. ನಮಸ್ಕಾರ. ನಿಮಗೆ ಗೊತ್ತಿದ್ದ ಹಾಗೆ ಕಳೆದ 25 ವರ್ಷದಿಂದ ನಾನು ವ್ಯವಹಾರ ಮಾಡ್ತಾ ಇದ್ದೇನೆ ಸುಳ್ಯದ ಕುರುಂಜಿಬಾಗಿನ ಈ KBG ಸರ್ಕಲ್ ಪಕ್ಕ. ಇದು ಸುಳ್ಯದಲ್ಲಿ ಒಂದಷ್ಟು ವರ್ಷದ ಹಿಂದೆ ಒಳಚರಂಡಿ ಯೋಜನೆ ಆದಾಗ ಪ್ರಥಮವಾಗಿ ಒಳಚರಂಡಿ ಯೋಜನೆಯ ಬಕೆಟ್ ಹಾಕಿದ್ದೇ JCB ಬಕೆಟ್ ಹಾಕಿದ್ದು ಇಲ್ಲಿ, ಇದು ಇಲ್ಲಿಂದ. ಆವಾಗ ಆ ಇಂಜಿನಿಯರಲ್ಲಿ ಕೇಳಿದೆ, ಈ ಒಳಚರಂಡಿ ಯೋಜನೆಯ ಅದನ್ನು ಮಾಡಿದವರು ಡಿಕ್ಸಿ ಕಂಪನಿಯವರು, ಅವರು ಕಾಂಟ್ರಾಕ್ಟ್ ತಗೊಂಡು ಅವರು ಮಾಡಿದ್ದಾರೆ, ಅವ್ರಿಗೆ ಇದಕ್ಕೂ ಸಂಬಂಧ ಇಲ್ಲ. ಆ ಇಂಜಿನಿಯರ್ ನನಗೊಂದು ಮಾತು ಹೇಳಿದರು, ಇದು ಸುಳ್ಯಕ್ಕೆ ಹೇಳಿದ್ದಲ್ಲ, ನಿಮ್ಮ ಕೋಟಿ ಹೋಯ್ತು ಅಂತ ತಿಳ್ಕೊಳ್ಳಿ ಅಂತ ಇಂಜಿನಿಯರ್ ಹೇಳಿದ್ದಾರೆ. ಯಾರು ಏನು ಅಂತ ಬೇಡ, ಯಾವುದು ನಗರ ಪಂಚಾಯತ್ ಇಂಜಿನಿಯರ್ ಅಲ್ಲ, ಇದನ್ನು ಮಾಡಿಸಲಿಕ್ಕೆ ಬಂದ ಇಂಜಿನಿಯರು. ನೋಡಿ, ಇಲ್ಲಿ ಒಳಚರಂಡಿ ಮಾಡಿ 6 ಇಂಚಿನ ಪೈಪ್ ಹಾಕಿ ಮಾಡಿದ್ದಾರೆ. ಸುಳ್ಯದಂಥ ಬೆಳೆಯುತ್ತಿರೋ ನಗರಕ್ಕೆ ಈ 6 ಇಂಚಿನ ಪೈಪ್ ಇದ್ದು ಸಾಕಾಗಲಿಕ್ಕಿಲ್ಲ. ಆಯಿತು, ಅದು ಒಂದು ಹಂತದಲ್ಲಿ ನಿಮಗೆಲ್ಲ ಗೊತ್ತಿದ್ದಾಗೆ ಸುಮಾರು 4.5 ಕೋಟಿಗಿಂತ ಜಾಸ್ತಿ ದುಡ್ಡು ಪುನಃ ಹಾಕಿ ನಗರವನ್ನು ಸತ್ಯನಾಶ ಮಾಡಿದ್ದು ರೋಡನ್ನು. ಅದು ಒಂದು ಹಂತದಲ್ಲಿ. ಈಗ ಬಂದದ್ದು ಒಳ್ಳೆಯದೇ. ನೀರಿನ ವಿಷಯ 60 ಕೋಟಿ ರೂಪಾಯಿ 60 ಕೋಟಿ ವಿಷಯ ಕೇಂದ್ರ ಸರ್ಕಾರದ ಒಂದು ಜಲ ಮಿಷನ್ ಯೋಜನೆಯನ್ನು ಮಾಡ್ತಾ ಇದ್ದಾರೆ, ಸಂತೋಷ. ಆದರೆ ಇಲ್ಲಿ ಮಾಡೋದು ಹೇಗೆ ಅಂತ ಹೇಳಿದರೆ ಯಾರಿಗೂ ಬ್ರೀಫಿಂಗ್ ಇಲ್ಲ. ಇತ್ತೀಚೆಗೆ ತಹಶೀಲ್ದಾರ್ ಮೇಡಮನ್ನು ನಾನು ಅಪ್ರೋಚ್ ಆಗಿ ಹೇಳಿದೆ, ಇದರ ಬಗ್ಗೆ ಮಾಹಿತಿ ಅವರಿಗೆ ಪೂರ್ತಿ ಇಲ್ಲ, ನಗರ ಆಡಳಿತಕ್ಕೂ ಪೂರ್ತಿ ಮಾಹಿತಿ ಇಲ್ಲ. ಇಲ್ಲಿ ನೋಡಿ, ಈಗ ಒಳಚರಂಡಿ ಯೋಜನೆಯ ಪ್ರಥಮ ಇದು ಇಲ್ಲಿ ಮಾಡಿದ್ದಾರೆ. ಇಂಥ ಮ್ಯಾನ್ಹೋಲ್ಗಳು 106 ಉಂಟು ಸುಳ್ಯದಾದ್ಯಂತ. ಇವರು ಅಗ್ದು ಇದನ್ನು ಮಾಡಿದೆ. ಇಲ್ಲಿ ನೋಡಿ, ಇಂಟರ್ಲಾಕ್ ಹಾಕಿ ಕಾಂಕ್ರೀಟೀಕರಣ ಮಾಡಿ ಸುಸೂತ್ರವಾಗಿ ಇದನ್ನು ಇವರೀಗ ಮಣ್ಣು ಹಾಕಿ ಮುಚ್ತಾರೆ. ಇನ್ನೇನು 4 ದಿವಸದಲ್ಲಿ ಮಳೆ ಪ್ರಾರಂಭ ಆಗ್ತದೆ. ಆಗ ಈಗ ನಾವು ಮಾಡೋದನ್ನು ನಮ್ಮ ಅಭ್ಯಂತರ ಇಲ್ಲ. ಯಾರಿಗೂ ಇದರ ಬ್ರೀಫಿಂಗ್ ಇಲ್ಲ, ನಗರಾಡಳಿತಕ್ಕಿಲ್ಲ, ತಾಲೂಕು ಆಡಳಿತಕ್ಕಿಲ್ಲ, ಶಾಸಕರಿಗೆ ನನಗೆ ಗೊತ್ತಿದ್ದ ಮಟ್ಟಿಗೆ ಅಷ್ಟೇನು ಗೊತ್ತಿರಲಿಕ್ಕಿಲ್ಲ ಇದರ ವಿಷಯ. ನಾನು ಅವರಿಂದ ಮನವಿ ಮಾಡೋದೇನು ಅಂತ ಹೇಳಿದರೆ, ಇದು ಏನಾಗ್ತಾ ಇದೆ, ಏಕೆ ಆಗ್ತಾ ಇದೆ ಅಂತ. ಯಾಕಂದರೆ ಇವತ್ತಲ್ಲ ನಾಳೆ ಯಾವುದೇ ಗೌರ್ಮೆಂಟಿನ ಫಂಡ್ ಇರಲಿ, ಟ್ಯಾಕ್ಸ್ ಪೇಯರ್ಸ್ ನಾವು ಸ್ವಾಮಿ. ಸುಳ್ಯದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಕಟ್ಟುವವರು ನಾವು. ಅದು ಕೇಂದ್ರ ಸರ್ಕಾರಕ್ಕೆ ಇರ್ಬೋದು, ರಾಜ್ಯ ಸರ್ಕಾರ. ನಾನು ಸುಳ್ಯ ವಾಣಿಜ್ಯ ಮತ್ತು ಕೈಗಾರಿಕೋದ್ಯಮಗಳ ಸಂಘದ ಅಧ್ಯಕ್ಷ, ನಾನು ವರ್ತಕ ಸಂಘದ ಅಧ್ಯಕ್ಷ, ನಾನು ಭಾರತೀಯ ರೆಡ್ ಕ್ರಾಸಿನ ಒಂದು ಚೇರ್ಮನ್ನು. ನಾನು ಸಾಮಾನ್ಯ ಜನ ಅಲ್ಲ, ಅಸಾಮಾನ್ಯ ಏನೂ ಅಲ್ಲ, ಸಾಮಾನ್ಯನೇ ಆದರೂ ನನಗೆ ಇದರ ಮಾಹಿತಿ ಇಲ್ಲ.
ತಾಲೂಕಾಡಳಿತಕ್ಕಿಲ್ಲ, ಜಿಲ್ಲಾಡಳಿತಕ್ಕಿಲ್ಲ, ಇವರಿಗೆ ನಗರಾಡಳಿತಕ್ಕಿಲ್ಲ. ಇವರು ಬರ್ತಾರೆ, ಅಗಿತಾರೆ, ಹೋಗ್ತಾರೆ. ಇದನ್ನು ರಿಪೇರಿ ಮಾಡುವವರು ಯಾರು? ಅಥವಾ ಇದನ್ನೊಂದು ಮಾಡೋದಿದೆ. ಈಗ ಒಳಚರಂಡಿಯ ಇದನ್ನೆಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಇಲ್ಲಿ ಚರಂಡಿ ವ್ಯವಸ್ಥೆಯನ್ನು ಡ್ಯಾಮೇಜ್ ಮಾಡಿದ್ದಾರೆ. ನೋಡಿ, ಇದು ಒಳಚರಂಡಿಯ ಇದು ಮ್ಯಾನ್ಹೋಲು. ಅದು ಕಟ್ಟಿದ್ದು ಕೂಡ ಈ ನಾರ್ಮಲ್ಲು ಇದರಲ್ಲಿ ಇಟ್ಟಿಗೆಯಲ್ಲಿ ಕಟ್ಟಿದ್ದು. ಅಂದರೆ 10-15 ವರ್ಷ ಹಿಂದೆ ಮಾಡುವಾಗ ನಾನೇ ವಿಟ್ನೆಸ್ ಮಾಡಿದ್ದೇನೆ ಅದನ್ನು. ಈಗ ನೋಡಿ ಈ ಪರಿಸ್ಥಿತಿ ಮಾಡಿದ್ದಾರೆ. ಇದನ್ನು ಯಾವ ಹಂತದಲ್ಲಿ ಮುಗಿಸ್ತಾರೆ, ಯಾವಾಗ ಪ್ರಾರಂಭ ಮಾಡಿಸ್ತಾರೆ, ಇದನ್ನೊಂದು ಬ್ರೀಫಿಂಗ್ ಮಾಡಿದರೆ ಸಾಕು. ನಮಗೆ ಯಾವುದೇ ಅಭಿವೃದ್ಧಿ ಕೆಲಸಗಳಿಗೆ ನಮ್ಮದು ಅಭ್ಯಂತರ ಇಲ್ಲ, ನಾವು ಸಂತೋಷದಿಂದ ಮಾಡ್ತೇವೆ. ನಾವು ಕುರಿಗಳಾಗಿ ತಲೆ ಬಗ್ಗಿಸಿಕೊಂಡು ಹೋಗುವವರು ನಮ್ಮ ಟ್ಯಾಕ್ಸಿನ ದುಡ್ಡನ್ನು ಬಳಸಿಕೊಳ್ಳುವಾಗ ಟ್ಯಾಕ್ಸ್ ಪೇಯರ್ಸಿಗೆ ಒಂದು ಮಾಹಿತಿ ಕೊಡುವಂಥ ಇದು ಮಾಡಬೇಕು. ಸುಳ್ಯ ವರ್ತಕರು ನೇರವಾಗಿ ಇದರ ಫಲಾನುಭವಿಗಳು. ಸುಳ್ಯ ವರ್ತಕರಿಗೆ ಮತ್ತು ನಾಗರಿಕರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ಎಂಥ ಅವ್ಯವಸ್ಥೆ ಅಂತ ನೋಡಿ. ನಾನು ಮಾಡುವುದಕ್ಕೆ ಅಭ್ಯಂತರ ಅಲ್ಲ, ನಾವು ಮಾಡಿ ನೋಡಿ. ಇಂಟರ್ಲಾಕ್ ಎಲ್ಲ ನಾವು ಮಾಡಿಸಿದ್ದು ನಗರಾಡಳಿತದಿಂದ ಮಾಡಿಸಿದ್ದು, ಅವರೇನು ಅವರ ಕಿಸೆಯಿಂದಲ್ಲ, ನಮ್ಮ ಟ್ಯಾಕ್ಸಿನ ದುಡ್ಡಲ್ಲಿ ಮಾಡಿಸಿದ್ದು. ಅದನ್ನು ಎದ್ದ ತೆಗೆದರು. ಅದು ಬಿಡಿ, ಇಲ್ಲಿ ಕಾಂಕ್ರೀಟ್ಗಳನ್ನ ನಾವು ಸ್ವಂತ ಅಸಲಿಂದ ಹಾಕಿ ಮಾಡಿದ್ದು. ಅದು ಒಂದು ಹಂತದಲ್ಲಿ ಅವರು ಇದು ಮಾಡಿದಾಗ ಅದನ್ನು ಫಿನಿಷ್ ಮಾಡಿದ್ದು ನಾವು ಕಾಂಕ್ರೀಟ್ ಮಾಡಿ. ಕೇಳುವುದಿಲ್ಲ ಬಂದು ಕಟ್ ಮಾಡ್ತಾರೆ. ಎಷ್ಟು ವರ್ಷ ಮೊದಲು ಸರ್? ಈಗ ಇತ್ತೀಚೆಗೆ ಆಗಿದೆ ಈ ರಸ್ತೆ ಇದು ಇತ್ತೀಚೆಗೆ ಒಂದು 4-5 ವರ್ಷ ಹಿಂದೆ. ಅದು ಬಿಡಿ, ಅಲ್ಲಿ 3 ತಿಂಗಳ ಹಿಂದೆ ಅಲ್ಲಿ ಕೋರ್ಟ್ ಹತ್ರ ಒಂದು ಕಾಂಕ್ರೀಟ್ ಕಣ ಮಾಡಿದೆ ನಗರ ಆಡಳಿತ. ಅದನ್ನು ಕಟ್ ಮಾಡ್ತಾರೆ. 2-3 ತಿಂಗಳ ಹಿಂದೆ ಪ್ರಾರಂಭ ಆದಂತೆ ಇದು ಪ್ಲ್ಯಾನು ನಗರಾಡಳಿತಕ್ಕೆ ಗೊತ್ತಿಲ್ಲ ಅಂತ ಹೇಳಿದರೆ ಅವರು ಮಾಡಿದ್ದನ್ನು ಕಟ್ ಮಾಡ್ತಾರೆ. ನೋಡಿ, ಇಲ್ಲಿ KVG ಮೆಡಿಕಲ್ ಕಾಲೇಜು, ಡೆಂಟಲ್ ಕಾಲೇಜು, ಆಯುರ್ವೇದಿಕ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಕೋರ್ಟು, ತಾಲೂಕು ಆಫೀಸು ಎಲ್ಲ ಇರುವಂಥ ಇಂಥ ಪ್ರಧಾನ ಭಾಗದಲ್ಲಿ ಈ ರಸ್ತೆಯನ್ನು ಒಂದು ಎಮರ್ಜೆನ್ಸಿ ಬಂದರೆ ಒಂದು ಆ್ಯಂಬುಲೆನ್ಸು ಹೋಗೋದು ಹೇಗೆ? ಇವರು ಏಕಾಏಕಿ ಬಂದು ಇದನ್ನು ಕಟ್ ಮಾಡ್ತಾರೆ, ಏಕಾಏಕಿ ಇದು ಮಾಡ್ತಾರೆ. ಧೂಳು ಬಂದರೆ ಧೂಳಿಗೆ ಒಂದು ನೀರು ಹಾಕುವಂಥ ತಮೀಜ್ ಇವರಿಗಿಲ್ಲ. ಯಾರಿಗೆ ಹೇಳೋದು ನಾವು? ಯಾರಿಗೆ? ಎಲ್ಲರೂ ಆತ್ಮೀಯರೇ, ನಮಗೆ ಎಲ್ಲರೂ ಬೇಕಾದವರೇ. ನಗರ ಆಡಳಿತ ಎಲ್ಲ ಎಲ್ಲಿದ್ದಾರೆ ಜನಪ್ರತಿನಿಧಿಗಳು? ಎಲ್ಲಿದ್ದಾರೆ ನಗರದ ಇಲ್ಲಿಯ ವಾರ್ಡ್ ಮೆಂಬರ್ಗಳು? ಬರಲಿ ಅಲ್ಲ, ಬಂದು ಹೇಳಿ, ನಮಗೆ ಹೇಳಿ, ಜನಸಾಮಾನ್ಯರಿಗೆ ಹೇಳಿ, ನಮಗೆ ಒಂದು ಮಾರ್ಕೆಟಲ್ಲಿ ಸ್ವಲ್ಪ ಈ ಕಾಣುವವರ ನಮಗೆ ಮಾಹಿತಿ ಇಲ್ಲ. ಈ ನಗರ ಆಡಳಿತ ಇವ್ರು ಹೋಗಿ ಮೀಟಿಂಗ್ ಮಾಡ್ತಾರೆ, ಅಲ್ಲಿ AC ರೂಮಲ್ಲಿ ಕೂತು ಫ್ಯಾನ್ ಹಾಕಿ ಚಹಾ ಕುಡಿದು ಇವ್ರು ಬೇಡಿತಾರೆ. ಬರಲಿ, ಇದನ್ನು ಎಕ್ಸ್ಪ್ಲೇನ್ ಮಾಡಲಿಲ್ಲ. ಈಗ ಅಂಗಡಿಯವರು ನಮ್ಮನ್ನು ಕೇಳ್ತಾರೆ, ಜನಸಾಮಾನ್ಯ ನಮ್ಮನ್ನು ಕೇಳ್ತಾರೆ, ಆಟೋದವರು ನಮ್ಮನ್ನು ಕೇಳ್ತಾರೆ. ಆಟೋ ರಿಕ್ಷಾದವರ ಅವಸ್ಥೆ ನೋಡಿ. ಅಲ್ಲಿ ಹೊಟ್ಟೆಪಾಡಿಗೆ ದುಡಿಯೋರು ಅವರ ಮನೆ ಬಾಗಿಲನ್ನು ಬಂದಾಗದು ಒಂದು ಮಾಹಿತಿಯಾದರೂ ಕೊಡುವಂಥ ಒಂದು ಸೌಜನ್ಯ ಇಲ್ಲದಿದ್ದರೆ ಭಾರಿ ಕಷ್ಟ. ಇಷ್ಟು ದೊಡ್ಡ 60 ಕೋಟಿದ್ದು 100 ಕೋಟಿದ್ದು ಪ್ರಾಜೆಕ್ಟ್ ಅಂತ ಹೇಳ್ತೀರಿ. ಸ್ವಾಮಿ, ನಮಗೆ ಒಂದು ಮಾಹಿತಿ ಕೊಡಿ. ನಮ್ಮ ಊರಲ್ಲಿ ಆಗುವಾಗ ಇಂಥದ್ದಾಗ್ತದೆ, ನಾವು ಸುಮ್ಮನೆ ಕೂತ್ಕೊಳ್ತೇವೆ. ನಾವು ಕುರಿಗಳಲ್ವಾ? ನಮಗೆ ಪ್ರಶ್ನೆ ಮಾಡೋ ಹಕ್ಕೇ ಇಲ್ಲ, ಪ್ರಶ್ನೆ ಮಾಡುವುದೂ ಇಲ್ಲ. ನಾವು ಅಭಿವೃದ್ಧಿ ಅಂತ ಹೇಳಿದರೆ ನಾವು ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ನಾವು ಅವರ ಜೊತೆಗಿದ್ದೇವೆ. ಆದರೆ ನಮಗೆ ಒಂದು ಮಾಹಿತಿ ಕೊಟ್ಟು ಮಾಡಿದರೆ ಒಳ್ಳೆಯದು. ಅಥವಾ ಈ ನಷ್ಟವನ್ನು ಭರಿಸುವವರು ಯಾರು ಅಂತ ನಮಗೊಂದು ಹೇಳೋ. ನೀವು ಮಾಧ್ಯಮದವರು, ಮೊನ್ನೆ ಕೂಡ ನಾನು ಹೇಳಿದೆ, ಇದನ್ನು ಮಾಡಲಿಕ್ಕೆ ಮೊದಲೇ ಕೂಡ ಮಾಧ್ಯಮ ಮಿತ್ರರಿಗೆ ನಾನು ಕರೆ ಮಾಡಿದೆ, ನಗರ ಆಡಳಿತಕ್ಕೆ ಕರೆ ಮಾಡಿದೆ, ತಾಲೂಕು ಆಡಳಿತಕ್ಕೆ ಕೈ ಮುಗಿದು ಕೇಳಿಕೊಂಡೆ, ನನಗೊಂದು ಇದರ ಬಗ್ಗೆ ಮಾಹಿತಿ ಕೊಡಿ ನಮಗೆ ಅಂತ. ಅದನ್ನು ಕೊಡುವ ಸೌಜನ್ಯತೆ ಇಲ್ಲ ಇವರಿಗೆ. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯ ಆಕ್ರೋಶದ ನುಡಿಗಳು. ಅಂದರೆ ವರ್ತಕರ ಸಂಘದ ಅಧ್ಯಕ್ಷರಾಗಿರುವಂಥ PB ಸುಧಾಕರ್ ಸರ್ ಅವರು, ಅಂದರೆ ಅವರು ಹೇಳುವ ಪ್ರಕಾರ ಯಾವುದೇ ಯೋಜನೆಗಳಿಗೆ ನಾವೇನು ಅಡ್ಡಿಯಲ್ಲ, ಯೋಜನೆಗಳು ಬೇಕು, ಜನರಿಗೆ ಬೇಕಾದ ನೀರಿನ ವ್ಯವಸ್ಥೆ ಏನಿದೆ, ಮೂಲಭೂತ ಸೌಲಭ್ಯಗಳು ಅವೆಲ್ಲವೂ ಬೇಕು. ಆದರೆ ಈ ರೀತಿಯ ಒಂದು ಯೋಜನೆಯ ಕಾಮಗಾರಿಯನ್ನು ಮಾಡುವ ಸಂದರ್ಭದಲ್ಲಿ ಅದನ್ನು ವೈಜ್ಞಾನಿಕವಾಗಿ ಮತ್ತು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ, ಅಲ್ಲದೆ ಜನರ ದುಡ್ಡನ್ನು ಪೋಲಾಗದ ರೀತಿಯಲ್ಲಿ ಮಾಡಬೇಕು ಎಂಬುದೇ ಅವರ ಆಗ್ರಹವಾಗಿದೆ. ಸಂಬಂಧಪಟ್ಟ ಅಧಿಕಾರಿಯಾಗಿರ್ಬೋದು ಅಥವಾ ಇಲ್ಲಿಯ ಜನಪ್ರತಿನಿಧಿಗಳಾಗಿರ್ಬೋದು, ಯಾರೂ ಕೂಡ ಇಲ್ಲಿಗೆ ಬರೋದಿಲ್ಲ, ಇದರ ಬಗ್ಗೆ ಕೇಳುವುದಿಲ್ಲ ಎಂಬ ಒಂದು ಬೇಸರವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಬನ್ನಿ ಮುಂದಕ್ಕೆ ನೋಡೋಣ ಈ ಒಂದು ಕಾಮಗಾರಿಯ ಸಮಸ್ಯೆಗಳು ಈ ನಗರದ ಬೇರೆ ಯಾವ ಭಾಗದಲ್ಲೆಲ್ಲ ಯಾವ ರೀತಿಯ ತೊಂದರೆಗಳನ್ನು ಕೊಟ್ಟಿದೆ ಎಂಬುದನ್ನು ಮುಂದಕ್ಕೆ ನೋಡ್ತಾ ಹೋಗೋಣ ಬನ್ನಿ. ಈಗ ಈ ಒಂದು ಕಾಮಗಾರಿಯ ವೈಜ್ಞಾನಿಕ ಕೆಲಸ ಕಾರ್ಯಗಳೇನಿದೆ ಅದರ ಕುರಿತು ಇಲ್ಲೇ ಅಂದರೆ ಈ ಒಂದು ಪ್ರದೇಶದಲ್ಲಿ ಮೆಡಿಕಲ್ ಶಾಪ್ಗಳನ್ನು ಅಂಗಡಿಯನ್ನಿಟ್ಟು ಇಲ್ಲಿ ಕೆಲಸ ಅಂದರೆ ಅಂಗಡಿಯನ್ನು ನಿರ್ವಹಿಸ್ತಾ ಇರುವ ಅಂಗಡಿ ಮಾಲಕರ ಜೊತೆಗೆ ಇಲ್ಲಿ ಅವರ ಪರಿಸ್ಥಿತಿ ಅಥವಾ ಇದರ ಸಮಸ್ಯೆಯ ಬಗ್ಗೆ ಹೇಳ್ತಾರೆ. ಈ ಕಾಮಗಾರಿ ಹದಗೆಟ್ಟು ರೋಡ್ ಸರಿಯಾಗಿರೋದಕ್ಕೆ ಸಾರ್ವಜನಿಕ ಬಾರಿ ತೊಂದರೆ ಆಗಿದೆ. ಅಲ್ಲದೆ ಅದರ ರೋಡಿನಲ್ಲಿ ಆರೋಗ್ಯ ಹದಗೆಟ್ಟಿದ್ದು ದೈನಂದಿನ ಚಟುವಟಿಕೆ ಬಾರಿ ತೊಂದರೆ ಆಗ್ತದೆ. ಅದನ್ನು ಆದಷ್ಟು ಬೇಗ ಸಂಬಂಧಪಟ್ಟರು ಇದನ್ನು ಸರಿ ಮಾಡಿಕೊಟ್ಟರೆ ಭಾರಿ ಒಳ್ಳೆಯದು. ಅಂದರೆ ಇದಕ್ಕೆ ನೀರು ಏನಾದರೂ ಹಾಕುವಂಥ ಕೆಲಸ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ? ಯಾವಾಗ ಹಾಕುದು, ಒಮ್ಮೊಮ್ಮೆ ಹಾಕ್ತಾರೆ, ಒಮ್ಮೆ ಹಾಕುದು, 2 ದಿವಸ ಒಮ್ಮೆ ಹಾಕ್ತಾರೆ, ಇದನ್ನು ಹಾಕುದು, ಕೆಲವೊಮ್ಮೆ ಹಾಕ್ತಾರೆ, ಕೆಲವೊಮ್ಮೆ ಹಾಕುದು. ಅದರಿಂದ ಈ ಗಾಳಿ ಅಥವಾ ಇದು ಎಲ್ಲ ಅಂಗಡಿಗೆ ಬರ್ತಾರೆ. ಇದು ಎಷ್ಟು ದಿನ ಆಯ್ತು ಸರ್ ಈ ರೀತಿ? ಒಂದು 1 ತಿಂಗಳಾಯಿತು, ಮತ್ತು 15 ದಿವಸ 9 ತಿಂಗಳಾಯಿತು. ಒಂದು ತಿಂಗಳಿಂದ
ವೀಕ್ಷಕರೇ, ನಾವೀಗ ಇರುವಂಥದ್ದು ಗುರುಂಪು ಎಂಬ ಪ್ರದೇಶದಲ್ಲಿ. ತಾವು ನೋಡ್ತಾ ಇದ್ದೀರಿ, ಗುರುಂಪು ಎಂಬ ಪ್ರದೇಶದ ಈ ಒಂದು ಗಾಂಧಿನಗರದಿಂದ ಆಲೆಟ್ಟಿ ಸಂಪರ್ಕಿಸುವ ಈ ಒಂದು ಮುಖ್ಯ ರಸ್ತೆ ಕಾಂಕ್ರೀಟೀಕರಣಗೊಂಡಂತಹ ರಸ್ತೆಯಾಗಿದೆ. ಅದು ಕೆಲವೇ ವರ್ಷಗಳ ಮೊದಲು ಬೇರೆ ಬೇರೆ ರೀತಿಯ ಹೋರಾಟಗಳ ಮೂಲಕ ಈ ಒಂದು ರಸ್ತೆಯ ಅವಶ್ಯಕತೆ ಇದ್ದ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಈ ಸ್ಥಳೀಯರ ಒಂದು ಹೋರಾಟದ ಫಲವಾಗಿ ಈ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಾಗಿತ್ತು. ಹಲವಾರು ಲಕ್ಷ ರೂಪಾಯಿಗಳ ಯೋಜನೆಯ ಮೂಲಕ ಈ ಒಂದು ರಸ್ತೆಯ ಕಾಮಗಾರಿ ಕೂಡ ನಡೆದಿತ್ತು. ಆದರೆ ಇದೀಗ ರಸ್ತೆಯ ನಡುಭಾಗದಲ್ಲಿ ತಾವು ನೋಡ್ತಾ ಇದ್ದೀರಿ, ರಸ್ತೆಯ ನಡುಭಾಗದಲ್ಲಿ ಅಗೆದಿರುವಂಥದ್ದು ಮತ್ತು ಯಾವ ರೀತಿ ಆ ಒಂದು ಪೈಪ್ಗಳ ಅಳವಡಿಸಿದ ಬಳಿಕ ಅದನ್ನು ಯಾವ ರೀತಿ ಬಿಟ್ಟು ಹೋಗಿದ್ದಾರೆ ಎಂಬುದನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ದ್ವಿಚಕ್ರ ವಾಹನದಲ್ಲಿ ಬರುವವರು ಇರ್ತಾರೆ, ಬೇರೆ ಬೇರೆ ವಾಹನಗಳಲ್ಲಿ ಬರುವವರು ಇರ್ತಾರೆ. ಆ ಕಲ್ಲುಗಳು, ಜಲ್ಲಿಕಲ್ಲುಗಳು, ದೊಡ್ಡ ದೊಡ್ಡ ಜಲ್ಲಿಕಲ್ಲುಗಳು ಕೂಡ ರಸ್ತೆಯಲ್ಲಿ ಇದರಿಂದ ಬಂದಿರುವಂಥ, ಹೊರಗಡೆ ಬಂದಿರುವಂಥದ್ದು. ಎಲ್ಲಾದರೂ ಮಕ್ಕಳ ಅಥವಾ ಈ ಭಾಗದಲ್ಲಿ ನಡೆದಾಡುವಂತಹ ವಯೋವೃದ್ಧರ ತಲೆಗೆ ಏನಾದರೂ ಕಲ್ಲುಗಳು, ಆ ಟಯರಿಗೆ ಕಲ್ಲುಗಳು ಸಿಕ್ಕಿದಾದಲ್ಲಿ ಆ ಕಲ್ಲುಗಳು ರಚ್ಚುವಂಥ ಇದು ಕೂಡ ಇರ್ತದೆ. ಒಟ್ಟಿನಲ್ಲಿ ಹೇಳಬೇಕು ಅಂತ ಹೇಳಿದರೆ, ಈ ರೀತಿಯ ವೈಜ್ಞಾನಿಕ ಕಾಮಗಾರಿಗಳಿಂದಾಗಿ ಸ್ಥಳೀಯ ಜನತೆ ಆಗಿರ್ಬೋದು, ಇಡೀ ಸುಳ್ಯದ ಊರಿನ ಜನತೆಯೇ ಒಂದು ಆತಂಕ ಪಡುವಂತಹ, ಅಲ್ಲದೆ ಈ ಒಂದು ಕಾಮಗಾರಿಯ ಬಗ್ಗೆ ಬೇರೆ ಬೇರೆ ರೀತಿಯ ಆರೋಪಗಳನ್ನು ಹೇಳುವಂತಹ ಸನ್ನಿವೇಶ ನಿರ್ಮಾಣವಾಗಿದ್ದಂಥ ಸತ್ಯ ಸಂಗತಿಯಾಗಿದೆ. ವೀಕ್ಷಕರೇ, ನಾವೀಗ ಇರುವಂಥದ್ದು ಉತ್ತರ ಬೀರಮಂಗಲದ ಈ ಚರ್ಚಿನ ಪಕ್ಕದಲ್ಲಿರುವ, ಅಂದರೆ ಕೆಳಗಡೆ ತಾವು ನೋಡ್ತಾ ಇದ್ದೀರಿ, ಇಲ್ಲಿ ಚರ್ಚ್ ಶಾಲೆಯ ಆಟದ ಮೈದಾನ ಇದೆ. ಆ ಮೈದಾನದ ಪಕ್ಕದಲ್ಲೇ ಉತ್ತರ ಬೀರಮಂಗಲಕ್ಕೆ ಸಂಪರ್ಕಿಸುವ ಒಂದು ತಿರು ರಸ್ತೆ. ಈ ರಸ್ತೆಯಲ್ಲಿಯೂ ಕೂಡ ಈ ಪೈಪ್ ಯಾವುದು ನೀರಿನ ಯೋಜನೆಗೋಸ್ಕರ ಪೈಪ್ ಅಳವಡಿಕೆಗೆ ಅಳವಡಿಸಿರುವಂಥ ಪೈಪಿನ ಮೇಲ್ಭಾಗದ ಮುಚ್ಚುವಂಥ ಕೆಲಸ ಕಾರ್ಯಗಳೇನು ಮಾಡಿದ್ದಾರೆ, ಅದು ತಾವು ವೀಕ್ಷಿಸ್ತಾ ಇದ್ದೀರಿ ಯಾವ ರೀತಿ ಇದೆ ಅಂಥೇಳಿ. ಅಂದರೆ ಕೇವಲ ಮೇಲೆಗೆ ಮಾತ್ರ ಅದು ಸಿಮೆಂಟನ್ನು ಹಾಕ್ಕೊಂಡು ಹೋಗಿದ್ದಾರೆ, ಅದು ಅಲ್ಲದೆ ಆದರೆ ಯಾವುದೇ ಆದ ಒಂದು ಶಾಶ್ವತವಾದ ಒಂದು ರೀತಿಯ ಕೆಲಸ ಇಲ್ಲಿ ಮಾಡಲಿಲ್ಲ. ಈ ಬಗ್ಗೆ ಸ್ಥಳೀಯ ನಗರ ಪಂಚಾಯತ್ನ ಸದಸ್ಯರು ಮೊನ್ನೆ ತಾನೇ ನಗರ ಪಂಚಾಯತ್ನ ಸಭೆಯಲ್ಲಿ ಈ ಬಗ್ಗೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಇದರ ಬಗ್ಗೆ ಪ್ರಶ್ನೆಯನ್ನು ಕೇಳಿರುವಂತಹ ಸ್ಥಳೀಯ ನಗರ ಪಂಚಾಯತ್ ಸದಸ್ಯರಾಗಿರುವಂಥ ದೀರಾ ಕ್ರಾಸ್ಟರ್ ಅವರು ಇದ್ದಾರೆ ನಮ್ಮ ಜೊತೆ. ಅವರ ಹತ್ರ ಕೇಳ್ಕೊಳ್ಳೋಣ, ಯಾವ ರೀತಿ ಏನು ಈ ಒಂದು ಅವ್ಯವಸ್ಥೆಗೆ ಕಾರಣ, ಏಕೆ ಆಯಿತು ಈ ರೀತಿ ಅಂತೇಳಿ. ನಮಸ್ತೆ ಎಲ್ಲರಿಗೂ. ಯಾಕಂತ ಹೇಳಿದರೆ, ಅಮೃತ ಯೋಜನೆಯ ಎಡೆಯಲ್ಲಿ ಇಲ್ಲಿ ಪೈಪ್ ಹಾಕಿದ್ದಾರೆ. ಪೈಪ್ ಹಾಕುವಾಗ ಇಲ್ಲಿ ಈ ರಸ್ತೆ 10 ಫೀಟ್ ಆಗಿರ್ತದೆ, 10 ಫೀಟ್ ರಸ್ತೆ ಆಗಿರ್ತದೆ. ಯಾಕಂದರೆ ಇಲ್ಲಿ 14 ಫೀಟ್ ರಸ್ತೆ ಅಗಲ ಆಗಬೇಕಿತ್ತು ನಮಗೆ, ಆದರೆ ಅದು ನಮಗೆ ಅಷ್ಟು ಫೀಟ್ ಸಿಕ್ಕಲಿಲ್ಲ. ಇಲ್ಲಿ 2 ವಾಹನ ಸಂಚರಿಸಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಅದರೆಡೆಯಲ್ಲಿ ಅವರು ಪೈಪ್ ಹಾಕಿದ್ದು JCB ಮೂಲಕ ಹೊಂಡ ತೆಗೆದು ಸುಮಾರು 1 ಫೀಟ್, 1.5 ಫೀಟ್, 2 ಫೀಟೇನೋ ಈ ರಸ್ತೆ ಹಾಳಾಗಿದೆ. ಆಲ್ರೆಡಿ ಡಾಮರ್ ಇದ್ದ ರಸ್ತೆಯನ್ನು ಹಾಳು ಮಾಡಿ ಅದಕ್ಕೆ ಪುನಃ ಅವರು ಡಾಮರ್ ಹಾಕೋದು ಬದಲಿಗಿಂತ ಕಾಂಕ್ರೀಟ್ ಹಾಕಿದ್ದಾರೆ. ಕಾಂಕ್ರೀಟ್ ಹಾಕಿದ ತೊಂದರೆ ಇಲ್ಲ ಆಯಿತು. ಕಾಂಕ್ರೀಟ್ ಹಾಕಿ ಅದಕ್ಕೆ ನೀರು ಹಾಕಲಿಲ್ಲ, ಖಾಲಿ ಕಾಂಕ್ರೀಟ್ ಹಾಕಿ ಹಾಗೆ ಬಿಟ್ಟು ಹೋಗಿದ್ದಾರೆ. ಅದು ಯಾವ ಥರ ಗಟ್ಟಿ ಆಗ್ತದೆ ನಮ್ಗೆ ಗೊತ್ತಿಲ್ಲ. ಆದರೂ ಕೆಲವು ಕೆಲಸ, ಅರ್ಧ ಕೆಲಸ ಇಲ್ಲಿ ಕಾಣ್ತಾ ಇದೆ ನಮಗೆ, ಬಿಟ್ಟು ಹೋಗಿದ್ದಾರೆ. ಇನ್ನು ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಕೆಲವು ಕಡೆ ಅವರು ಮಣ್ಣು ಹಾಕಿ ಪುನಃ ಅದನ್ನು ಕಾಂಕ್ರೀಟ್ ಹಾಕಲಿದೆ, ಮಣ್ಣು ತೆಗೆದಿದ್ದಾರೆ. ಅವರು ಇಷ್ಟೊಳಗೆ ಅವರು ಆ ಮಣ್ಣನ್ನು ಪುನಃ ಕಾಂಕ್ರೀಟ್ ತಂದು ಹಾಕಲಿಲ್ಲ. ಅಂಥ ಕಡೆಯಲ್ಲಿ ಕೆಲವರು ಹೋಗಿ ಬಿದ್ದಿದ್ದಾರೆ. ಅಂಥ ಸಮಸ್ಯೆಗಳು ಇವೆ. ಅದರಿಂದ ನಾನು ದಯವಿಟ್ಟು ಅವರೊಟ್ಟಿಗೆ ವಿನಂತಿಸಿಕೊಳ್ತೇನೆ, ಎಲ್ಲೆಲ್ಲ ನೀವು ಕೆಲಸ ಮಾಡಿ ಅದನ್ನು ಕ್ಲೀನಾಗಿ ಕೊಟ್ಟು, ನೀವು ಹೇಳಿದಿರಿ ಡಾಮರ್ ಹಾಕಿ ಹೋದಲ್ಲಿ ಡಾಮರೇ ಹಾಕಿ ಕೊಡ್ತೇನೆ ಅಂತ ಹೇಳಿದರು, ಕಾಂಕ್ರೀಟಲ್ಲಿ ಕಾಂಕ್ರೀಟೇ ಹಾಕಿ ಕೊಡ್ತೇನೆ ಅಂತ ಹೇಳಿದರು. ಆದರೆ ಇದು ನೀವು ಡಾಮರದಲ್ಲಿ ಕಾಂಕ್ರೀಟ್ ಹಾಕಿದ್ರೆ ಡಾಮರದಲ್ಲಿ ಡಾಮರ್ ಕೆಲಸವೇ ಮಾಡಲಿಲ್ಲ. ನೀವು ಅದನ್ನು ದಯವಿಟ್ಟು ಎಲ್ಲ ಅಧಿಕಾರಿಗಳು, ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸರಿಪಡಿಸಿ ತಾವು ಬಂದು ವೀಕ್ಷಣೆ ಮಾಡಿ ಇದನ್ನು ಸರಿಯಾಗಿ ರಸ್ತೆಯನ್ನು ನಮಗೆ ಪುನಃ ಅದು ಯಥಾಸ್ಥಿತಿ ತಂದುಕೊಡ್ಬೇಕು ಅಂತ ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಈಗ ಈ ಒಂದು ಪರಿಸರದಲ್ಲಿ ಆಗಿರುವ ಸಮಸ್ಯೆಗಳ ಬಗ್ಗೆ ಸ್ಥಳೀಯ ಭಾಗದಲ್ಲಿ ಒಂದು ಹೋಟೆಲ್ ನಡೆಸಿಕೊಂಡು ಬರ್ತಾ ಇರುವ ಹೋಟೆಲ್ನ ಮಾಲಕರು ಕೂಡ ಇದ್ದಾರೆ. ಸರ್, ತಮ್ಮ ಹೆಸರು? ಅಬ್ದುಲ್ ರೆಹಮಾನ್. ಸರ್, ಹೇಳಿ ಸರ್, ಏನು ವಿಷಯ? ನೀರಿನೆಲ್ಲ ತುಂಬ ತೊಂದರೆ. ಒಂದು 10 ದಿವಸ ಆಯಿತು ಇದನ್ನೆಲ್ಲ ಒಡೆದಾಕಿ ಪೈಪ್ಲೈನ್ ಸರಿ ಮಾಡೋದಿಲ್ಲ. ಎಲ್ಲ ರೋಡಲ್ಲಿ ಹೋಗ್ತಾ ಇದೆ, ಎಲ್ಲ ಫುಲ್ ವೇಸ್ಟ್ ಆಗ್ತಿದೆ. ಜನರಿಗೆ ಕುಡಿಯೋಕ್ಕೆ ನೀರಿಲ್ಲ. ಇಲ್ಲಿ ಮನೆಯವರೆಲ್ಲ ನೀರಿಲ್ಲದೆ ಪರದಾಡ್ತಾ ಇದ್ದಾರೆ, ಆಚೆ ಈಚೆ ಹೋಗೆಲ್ಲ ಅಡ್ಜಸ್ಟ್ ಮಾಡ್ತಾ ಇದ್ದಾರೆ. ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ, ಅದಕ್ಕೆ ಏನಾದರೂ ನೀರು ಈ ಧೂಳಾರದ ರೀತಿಯಲ್ಲಿ ಏನಾದರೂ ನೀರು ಹಾಕುವಂತ ಏನಾದರೂ ನೋಡಿ ಅಂದೆ ಇವತ್ತು ಮೊನ್ನೆಲ್ಲ ಹಾಕ್ತಿದ್ರು, ಇವತ್ತೇನು ಹಾಕಲಿಲ್ಲ, ನೀರೇನು ಹಾಕಲಿಲ್ಲ. ಇಲ್ಲ ಈಗ ನಿನ್ನೆಲ್ಲ ಹಾಕಿದ್ದಾರೆ, ಇವತ್ತು ಬರಲಿಲ್ಲ ಯಾರು ನೀರು ಹಾಕಲಿಕ್ಕೆ. ಒಂದು ಹೊಡೆಯುತ್ತದೆ ಒಂದು ಪೈಪ್, ಮತ್ತು ಅದು ಬಿಟ್ಟು ಮಾಡುವಾಗ ಮತ್ತೊಂದು ಜಾಗದಿಂದ ಮತ್ತೆ ಹೊಡೆಯುತ್ತದೆ. ಎಲ್ಲ ಕೆಳಗಿದ್ದನ್ನೆಲ್ಲ ಮೇಲೆ ಹಾಕಿ ಬಿಟ್ಟಿದ್ದಾರೆ ಈಗ. ಹಾಗೇನೆಲ್ಲ ಸಂಗತಿ. ನಗರದ ಹಲವು ರಸ್ತೆಗಳನ್ನು ಅಗೆದು ಈಗಾಗಲೇ ಒಂದು ಒಳ್ಳೆಯ ರೀತಿಯಲ್ಲಿ ಅವರು ಮಾಡಿದ ರಸ್ತೆಯನ್ನು ಅಗೆದಿದ್ದಾರೆ.
ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿದರೆ ಜನಗಳಿಗೆ ಸಾರ್ವಜನಿಕ ಬಹಳವಾಗಿ ತೊಂದರೆಯಾಗಿದೆ. ಜನಗಳು ಇಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ. ಯಾಕಂತ ಹೇಳಿದ್ರೆ ಈ ರಸ್ತೆಗೆ ಈಗಾಗಲೇ ಬೆಂಕಿ ಹಾಕಿ ಅಲ್ಲಿಂದ ಹೋಗುವಂಥ ದೊಡ್ಡ ದೊಡ್ಡ ವಾಹನಗಳ ತಯಾರಿಕೆಗಾಗಿ ಜನಗಳಿಗೆ ಮೈಗೆ ಹಾಕುವಂಥ ಪರಿಸ್ಥಿತಿ ಜನಗಳಿಗೆ ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಮಾಡಬಾರ್ದು. ಯಾಕಂತ ಹೇಳಿದರೆ ಇದನ್ನು ನಗರ ಪಂಚಾಯತ್ನವರು ಅಧ್ಯಕ್ಷರು ಅವರು ಮತ್ತು ಮುಖ್ಯಾಧಿಕಾರಿಯವರು ಇದರ ಯಾರು ಇಂಜಿನಿಯರ್ ಮತ್ತು ಇದರ ವರ್ಕರ್ಸ್ ಇದ್ದಾರೆ ಅವರಿಗೆ ನಿಜವಾಗಿ ಇದನ್ನು ಹೇಳಿ ಮನವರಿಕೆ ಮಾಡಿ ಆದಷ್ಟು ಬೇಗ ಈ ರಸ್ತೆಯನ್ನು ಡಾಮರೀಕರಣ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ತುಂಬ ತೊಂದರೆ ಆಗ್ತದೆ. ಇಲ್ಲಾಂದರೆ ನಾವು ನಾಮನಿರ್ದೇಶನ ಸದಸ್ಯರು 3 ಜನ ಇದ್ದಾರೆ, ಅಲ್ಲದೆ ನಗರ ಪಂಚಾಯತ್ 20 ವರ್ಷದ ಸದಸ್ಯರಿದ್ದಾರೆ. ನಾವು ಖಂಡಿತವಾಗಿ ಪ್ರತಿಭಟನೆ ಮಾಡ್ತೇವೆ. ಖಂಡಿತವಾಗಿ ಈಗಾಗಲೇ ನಾವು ಹೇಳಿದ್ದೇವೆ. ಆದ ಕಾರಣ ಅವರು ಆದಷ್ಟು ಬೇಗ ಮಾಡಿಕೊಡ್ತಾರೆ ಅಂತ ನಮ್ಮಲ್ಲಿ ಹೇಳಿದ್ದಾರೆ. ಇಲ್ಲಾಂದರೆ ನಾವು ಆದಷ್ಟು ಬೇಗ ಇದಕ್ಕೆ ಪ್ರತಿಭಟನೆ ಮಾಡುವುದು ಅಂತೇಳಿ ಒಂದು ತೀರ್ಮಾನವನ್ನು ಕೈಗೊಂಡಿದ್ದೇವೆ. ಇದೀಗ ನಾವಿರುವಂಥದ್ದು ಸುಳ್ಯದ ಮೆಸ್ಕಾಂ ಕಚೇರಿಯ ಬಳಿ. ತಾವು ನೋಡ್ತಾ ಇದ್ದೀರಿ, ಈ ಮೊದಲು ಅಂದರೆ ಇದೇ ಒಂದು ಯೋಜನೆಯ ಅಂಗವಾಗಿ ನಡೆದಂತಹ ಕಾಮಗಾರಿ ಕಳೆದ 8-9 ತಿಂಗಳ ಮೊದಲು ನಡೆದಂಥ ಈ ಒಂದು ಕಾಮಗಾರಿ ಇಂದಿಗೂ ಕೂಡ ರಸ್ತೆಯ ಬಳಿಯಲ್ಲಿ ನಗರ ಪಂಚಾಯತ್ ವತಿಯಿಂದ ಒಂದು ನಗರದ ಸೌಂದರ್ಯ ಮತ್ತು ಈ ಭಾಗದ ರಸ್ತೆಯ ಒಂದು ಗಟ್ಟಿಗೋಸ್ಕರ ಇಂಟರ್ಲಾಕ್ಗಳನ್ನು ಅಳವಡಿಸಿ ಒಂದು ಸುವ್ಯವಸ್ಥೆಯನ್ನು ಮಾಡಿದರು. ಈ ಒಂದು ಯೋಜನೆಯಿಂದಾಗಿ ಇದನ್ನು ತೆರವುಗೊಳಿಸುವ ಕಾರ್ಯ ಅಂದು ನಡೆದಿತ್ತು. ಆದರೆ ಅಂದಿನಿಂದ ಇಂದಿನವರೆಗೆ ಈ ಒಂದು ಇಂಟರ್ಲಾಕ್ಗಳು ಯಾವ ರೀತಿಯಲ್ಲಿ ಹುಡಿಯಾಗಿ ರಸ್ತೆ ಬದಿಯಲ್ಲಿ ಇಷ್ಟು ಲಕ್ಷ ರೂಪಾಯಿಯ ಯೋಜನೆಗಳು ಹಾಳಾಗಿ ಬಿದ್ದಿದೆ ಎಂಬುದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಸುಳ್ಯದ ಜನತೆಗೆ ಅಮೃತವಾಗಿ ಇರಬೇಕು ಎಂಬ ನಿಟ್ಟಿನಲ್ಲಿ ಈ ಒಂದು ಕೆಲಸ ಕಾರ್ಯಗಳು ನಡೆಯಲಿ. ಈ ರೀತಿಯ ಏನು ಅವೈಜ್ಞಾನಿಕ ಕಾಮಗಾರಿ ಇದೆ ಆದಷ್ಟು ಶೀಘ್ರವಾಗಿ ಇದಕ್ಕೆ ಪರ್ಯಾಯ ವ್ಯವಸ್ಥೆಗಳು ಸುಳ್ಯದಲ್ಲಿ ಆಗಲಿ ಎಂಬ ಆಶಯದೊಂದಿಗೆ ಕ್ಯಾಮರಾಮ್ಯಾನ್ ಅನಿಲ್ ಸಂಪಾ ಜೊತೆ ಅಸೈನಾರ್ ಜಯನಗರ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.